ಒಂದು ಪುನೀತ್ ರಾಜ್ಕುಮಾರ್ ಮಗಳ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ. ಹೌದು ಸ್ನೇಹಿತರೆ, ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಒಂದು ಅವರ ತಾಯಿಯಾದಂತಹ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನೀಡಿದ್ದಾರೆ. ಮಗಳ ಮದುವೆ ಮತ್ತು ಅವಳ ಒಂದು ಕರಿಯರ್ ಬಗ್ಗೆ ಒಂದು ಮಾತನ್ನು ಮುಕ್ತವಾಗಿ ಮಾತನಾಡಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು. ಸೊ ಯಾವ ರೀತಿಯಾಗಿ ಕಾಲಿಡ್ತಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊದಲನೇ ಬಾರಿಗೆ ನೋಡಬೇಕಪ್ಪ ಅಂತಂದರೆ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹಲವಾರು ಸುದ್ದಿಗಳು ಒಂದು ನ್ಯೂಸ್ನಲ್ಲಿ ಬರ್ತಾ ಇದ್ವು. ಇನ್ನು ನೋಡಬೇಕಪ್ಪ ಅಂತಂದರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಅಪ್ಪು ಅವರು ತುಂಬಾ ಒಂದು ಕನಸುಗಳನ್ನು ಕಂಡಿದ್ರು. ಯಾವ ರೀತಿ ಅಪ್ಪ ಅಂತಂದರೆ ಒಂದು ನನ್ನ ಮಗಳು ತುಂಬ ಚೆನ್ನಾಗಿ ಓದಬೇಕು ಅನ್ನೋ ಕನಸನ್ನು ಒಂದು ಕಂಡಿದ್ರು. ಸೊ ಆ ಕನಸಿನಂತೆ ಅಪ್ಪು ಅವರ ಮಗಳು ತುಂಬ ಚೆನ್ನಾಗಿ ಒಂದು ಓದ್ತಾ ಇದ್ರು. ಆದರೆ ಈಗ ಇತ್ತೀಚೆಗಷ್ಟೇ ಒಂದು ಅಪ್ಪು ಅವರ ನಿಧನ ಹೊಂದಿದಾಗ ಕೂಡ USA ಒಂದು ಪುನೀತ್ ರಾಜ್ಕುಮಾರ್ ಅವರ ಮಗಳು ಕೂಡ ಒಂದು ಇತ್ತೀಚೆಗಷ್ಟೇ ಮೊನ್ನೆ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಯಾವುದೇ ರೀತಿಯ ಕಾರ್ಯಕ್ರಮಗಳಿದ್ರೂ ಕೂಡ ಒಂದು ಬರ್ತಾ ಇದ್ರು. ಇನ್ನು ನೋಡಬೇಕಪ್ಪ ಅಂತಂದರೆ ವಿದ್ಯಾಭ್ಯಾಸವನ್ನು ಸಂಪೂರ್ಣವಾಗಿ ಮುಗಿಸಿದ್ದಾರೆ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು. ಅಪ್ಪನ ಆಸೆಯಂತೆ USA ಒಂದು ಡಾಕ್ಟರೇಟ್ ಒಂದು ಡಿಗ್ರಿಯನ್ನು ಪಡಿಬೇಕು ಅನ್ನೋದು ಒಂದು ಅಪ್ಪನ ಆಸೆ ಆಗಿರುತ್ತೆ. ಅದರ ಪ್ರಕಾರ ಒಂದು ಡಿಗ್ರಿಯನ್ನು ಒಂದು USA ಮುಗಿಸ್ತಾರೆ. ಅದಾದ ನಂತರ ತುಂಬ ಜಾಣಿಯಾಗಿ ತುಂಬಾ ಒಂದು ಉತ್ತಮ ಫಲಿತಾಂಶವನ್ನು ಮಾಡಿಕೊಂಡು ಬರ್ತಾರೆ. ಸೊ ಅದಾದ ಮೇಲೆ ಏನಾಗತ್ತೆಪ್ಪ ಅಂತಂದರೆ ಏನು ಮಾಡ್ತೀಯ ಅಮ್ಮ ಕೆಲಸ ಅನ್ನೋ ಮಾತನ್ನು ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಧೃತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕೇಳ್ತಾರೆ. ಆಗ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಮ್ಮ ನಾನು USA ಒಂದು ಆಫೀಸನ್ನು ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಆಗ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಬೇಡ, ನೀನು US ಆಫೀಸನ್ನು ಓಪನ್ ಮಾಡೋದು ಬೇಡ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ತುಂಬ ಸಿಟ್ ಆಗ್ತಾರೆ. ಯಾಕೆ ಅಮ್ಮ ನಾನು ಏನು ಮಾಡಲಿ ಅನ್ನೋ ಮಾತನ್ನು ಹೇಳ್ತಾರೆ. ಆಗ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಭಾವುಕರಾಗಿ ಆಯಿತು ಎಲ್ಲರೂ ಹೋಗ್ಬಿಡಿ, ನಿಮ್ಮ ಅಪ್ಪನೂ ನಾನು ಬಿಟ್ಟು ಹೋಗ್ಬಿಟ್ಟ, ಸೊ ನೀನು ದೂರ ಇದ್ಬಿಡು, ಎಲ್ಲರ ದೂರ ಇದ್ಬಿಡಿ, ನಾನು ಒಬ್ಬಳೇ ಇರ್ತೀನಿ ಇಲ್ಲಿ ಅನ್ನೋ ಮಾತನ್ನು ಒಂದು ಭಾವಕವಾಗಿ ಮಾತನಾಡ್ತಾರೆ. ಸೊ ಅದನ್ನು ಕಣ್ಣೀರನ್ನು ಹಾಕ್ತಾರೆ. ಅದನ್ನು ನೋಡಿದ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಅವರ ಭಾವುಕ ಒಂದು ಕಣ್ಣೀರಿಗೆ ಸೋತು ಇಲ್ಲಮ್ಮ ನೀನು ಹೇಳಿರೋ ಥರನೇ ಮಾಡ್ತೀನಿ, ನಾನು ಯಾವ ರೀತಿಯಾಗಿ ಏನು ಮಾಡಲಿ, ನೀನೇನು ಹೇಳ್ತೀಯೋ ಅದನ್ನೇ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ಆಗ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ನಿನಗೆ ಏನು ಇಷ್ಟ ಇದೆಯೋ ಅದನ್ನೇ ಮಾಡು, ನಾನು ಬೇಡ ಅಂದಿಲ್ಲ, ನಿನಗೆ ಯಾವ ರೀತಿಯ ಆಫೀಸ್ ಬೇಕೋ ಯಾವ ರೀತಿಯ ಸೆಟಪ್ ಬೇಕೋ ಅದನ್ನು ನಾನು ಇಲ್ಲೇ ಬೆಂಗಳೂರಲ್ಲೇ ಮಾಡಿಕೊಡ್ತೀನಿ, ನನ್ನ ಕಣ್ಣು ಮುಂದೆನೇ ನೀನು ಇರು ಅನ್ನೋ ಮಾತನ್ನು ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾರೆ. ಅದಾದ ನಂತರ ಅದಕ್ಕೆ ಒಪ್ಕೊಂಡು ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಓಕೆ ಅಂತಾರೆ. ಏನು ನಿಮ್ಮ ಅಪ್ಪನ ಆಸೆ ಕೂಡ ಇದೆ, ನೀನು ಕನ್ನಡ ಇಂಡಸ್ಟ್ರಿಗೆ ಕಾಲಿಡಬೇಕು ಅನ್ನೋದು, ಅದನ್ನು ಕೂಡ ನೆರವೇರಿಸು ಅನ್ನೋ ಮಾತನ್ನು ಹೇಳ್ತಾರೆ. ಏನು ಹೇಳ್ತಿದ್ಯಾ ಅಮ್ಮ ಅನ್ನೋ ಮಾತನ್ನು ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಕೇಳಿದಾಗ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಾರೆ, ಹೌದು ಮಗಳೇ, ಒಂದು PRK ಒಂದು ಪ್ರೊಡಕ್ಷನ್ ಹೌಸನ್ನು ನಾನು ಈಗ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ನಿಮ್ಮ ಅಪ್ಪನ ಆಸೆ ಇತ್ತು ಈ ಒಂದು ಪ್ರೊಡಕ್ಷನ್ ಹೌಸನ್ನು ನೀನು ನಡ್ಸ್ಕೊಂಡು ಹೋಗಬೇಕು ಅನ್ನೋದು ನಿಮ್ಮ ಅಪ್ಪನ ಆಸೆ ಇತ್ತು. ದಯವಿಟ್ಟು ಈ ಒಂದು ಪ್ರೊಡಕ್ಷನ್ ಹೌಸನ್ನು ನೀನೇ ನಡ್ಸ್ಕೊಂಡು ಹೋಗಬೇಕು, ನಿಮ್ಮ ಅಪ್ಪನ ಆಸೆಯನ್ನು ಒಂದು ಪೂರ್ಣಗೊಳಿಸಬೇಕು ಅನ್ನೋ ಮಾತನ್ನು ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಧೃತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹೇಳ್ತಾರೆ. ಹಾಗೆ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಇದಕ್ಕೆ ಒಪ್ಪಿಕೊಂಡು ಒಂದು PRK ಪ್ರೊಡಕ್ಷನ್ ಹೌಸನ್ನು ನಾನೇ ಮುಂದೆ ನಿಂತು ನಡ್ಸ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಈ ಬಗ್ಗೆ ನಿಮ್ಗೆ ಏನಿಸ್ತೆ, ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಿಮ್ಗೆ ಏನಿಸ್ತೆ? ಸೊ ಈ ಒಂದು PRK ಪ್ರೊಡಕ್ಷನ್ ಹೌಸನ್ನು ಒಂದು ಅಪ್ಪು ಅವರ ಮಗಳು ನಡ್ಸ್ಕೊಂಡು ಹೋಗ್ಬೇಕಾ ಅಥವಾ ಅಪ್ಪು ಅವರ ಹೆಂಡತಿ ನಡ್ಸ್ಕೊಂಡು ಹೋಗ್ಬೇಕಾ? ಇದ್ರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.